ಮಾಹಿತಿಯನ್ನು ಮುಚ್ಚಾಗ್ತಾ ಇದೆ. PDO ಮೇಡಮ್ನವರು, ಸೆಕ್ರೆಟರಿ ಅವರು ಏನು ಮಾಡ್ತಾ ಅದರಲ್ಲಿರೋ ಅಮೌಂಟ್ ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ. ಇಲ್ಲ PDO ಮೇಡಮ್ನವ್ರು ಇನ್ವಾಲ್ವ್ ಆಗಿದಾರ, ಇಲ್ಲ ಸೆಕ್ರೆಟರಿ ಅವರು ಇನ್ವಾಲ್ವ್ ಆಗಿದಾರ, ಇಲ್ಲ ಇಲ್ಲಿ ಮೆಂಬರ್ಗಳ ಇನ್ವಾಲ್ವ್ ಆಗಿದಾರ ಗೊತ್ತಾಗ್ತಾ ಇಲ್ಲ. ಯಾರೋ ದಾನಿಗಳು ಮಾಡಿಕೊಟ್ಟು ಕುಪ್ಪೆನಾಗ ಒಂದು 3-4 ಸಾರಿ ಅಮೌಂಟ್ ಎತ್ಕೊಂಡು ಹೋಗಿದ್ದಾರೆ ಪಂಚಾಯತ್. ಯಾರಿಗೂ ಮಾಹಿತಿನೂ ಕೊಟ್ಟಿಲ್ಲ. ಕೇಳಿದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ. ಆಗಿ 3 ದಿನ ಆಗಿದೆ ಅಂತ ನಾವು ಶ್ರೀನಿವಾಸ್ ಅನ್ನೋದು. ನಿಮ್ಗೆ ಯಾವಾಗ ಗೊತ್ತಾಯ್ತು ಇಲ್ಲಿ ಹಣ ಇದರಲ್ಲಿ ಮಿಸ್ಯೂಸ್ ಆಗಿದೆ ಅಂತ ಹೇಳಿ? ಅದನ್ನ ತನಿಖೆ ಮಾಡಿ ಅದು ಅವರೇ ಕಟ್ಕೊಡ್ಬೇಕಾಗುತ್ತೆ. ಅದು ಒಳಗಡೆ ಇರೋ ಕಾಯಿನ್ ಬಾಕ್ಸ್ ಯಾರು ತೆಗೆದಿದ್ದಾರೆ ಅರಿ ಅನಾನುಕೂಲ ಆಗ್ತೈತೆ. 24 hours ಆನಲ್ಲಿತ್ತು. ಈಗ ಹೊರಗಡೆ ಬೀಗ ಹಾಕಿದ್ದಾರೆ. ಒಳಗಡೆ ಕಾಯಿನ್ ಬಾಕ್ಸ್ ತೆಗೆದುಬಿಟ್ಟು ಕಾಯಿನ್ಗಳೆಲ್ಲ ಪತ್ತೆ ಇಲ್ಲ. ಪ್ರತಿಯೊಂದು ಅವ್ರವ್ರ ಮನೆಗಳವರೆಗೂ ಮಾತ್ರ ಮಾಡ್ಕೊಂಡು ಬಂದಿದ್ರೆ ₹1 ಕಾಯಿನ್ ಇಲ್ಲ. ಅದ್ರ ತೆಗೆದಿರೋ ಒಡವೆನ ಯಾವಾಗ ಅವ್ರ ಕೇಳಿಕೆ ಬಂದಾಗ ಅವರು ಬಂದು ಮಾಡಿದ್ದಾರೆ ಅಂತ ತನಿಖೆನೂ ಮಾಡಬೇಕು. ಅದು ಸಮಗ್ರವಾದ ತನಿಖೆ ನಡೆಸಿ ಗ್ರಾಮಸ್ಥರಿಗೆ ಮಾಹಿತಿ ಬೇಕು ಅಂತ. ಕೊತ್ನೂರು ಪಂಚಾಯಿತಿ ವ್ಯಾಪ್ತಿಯ ಕುಪ್ಪೇನಹಳ್ಳಿ ಗ್ರಾಮದಲ್ಲಿ ನೀರಿನ ಘಟಕದ ಹಣ ನಾಪತ್ತೆ, ತನಿಖೆಗೆ ಗ್ರಾಮಸ್ಥರ ಆಗ್ರಹ. ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಪ್ಪೇನಹಳ್ಳಿ ಗ್ರಾಮದಲ್ಲಿ ದಾನಿಗಳ ಸಹಾಯದಿಂದ ಸ್ಥಾಪನೆಯಾದ ಶುದ್ಧ ಕುಡಿಯುವ ನೀರಿನ ಘಟಕವು ತಾಂತ್ರಿಕ ದೋಷದಿಂದ ಕಾರ್ಯನಿರ್ವಹಣೆ ಸ್ಥಗಿತಗೊಂಡಿರುವುದೇ ಅಲ್ಲದೆ ಘಟಕದಲ್ಲಿ ಇದ್ದ ಹಣ ನಾಪತ್ತೆಯಾಗಿರುವ ಘಟನೆ ಚರ್ಚೆಗೆ ಕಾರಣವಾಗಿದೆ. ಶ್ರೀನಿವಾಸ್ ಎಂಬುವರನ್ನು ನೇಮಿಸಿ ಘಟಕದ ನಿರ್ವಹಣೆಯ ಜವಾಬ್ದಾರಿಯನ್ನು ನಿಭಾಯಿಸಲಾಗಿತ್ತು. 6-7 ತಿಂಗಳ ಕಾಲ ಶ್ರೇಷ್ಠ ಕಾರ್ಯನಿರ್ವಹಿಸಿದ್ದ ಈ ಘಟಕವು ತಾಂತ್ರಿಕ ದೋಷದ ಕಾರಣದಿಂದ ಕಾರ್ಯನಿರ್ವಹಣೆ ನಿಲ್ಲಿಸಿದ ನಂತರ ಗ್ರಾಮಸ್ಥರಿಂದ ಸಂಗ್ರಹಿಸಲಾದ ಹಣದಲ್ಲಿ ಅನಿಯಮಿತಿಯ ಪ್ರಕರಣ ಎದುರಾಗಿದೆ. ನೀರಿನ ಘಟಕದಲ್ಲಿ ಸಂಗ್ರಹಿಸಿದ 7,000 ಅನ್ನು ಸ್ಥಳೀಯ ಸಂಗ್ರಹ ಡಬ್ಬಿಯಲ್ಲಿ ಇಡಲಾಗಿತ್ತು. ಆದರೆ ಹೊಸ ಉದ್ಯೋಗಿಯನ್ನು ನೇಮಿಸಿದ ನಂತರ ಡಬ್ಬಿಯಲ್ಲಿ ಹಣ ಇಲ್ಲದಿರುವುದು ಗ್ರಾಮಸ್ಥರ ಗಮನಕ್ಕೆ ಬಂದಿದೆ. ಗ್ರಾಮದ ನಿವಾಸಿ ಮಂಜುನಾಥ್ ಮಾತನಾಡಿ, ನೀರಿನ ಘಟಕದ ಹಣವನ್ನು ಯಾರು ತೆಗೆದುಕೊಂಡು ಹೋಗಿದ್ದಾರೆ ಎಂಬುದರ ಬಗ್ಗೆ ಸೂಕ್ತ ತನಿಖೆ ನಡೆಯಬೇಕು. ಗ್ರಾಮ ಪಂಚಾಯಿತಿ ಸದಸ್ಯರು, ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿಗಳು ಇದಕ್ಕೆ ಜವಾಬ್ದಾರರಾಗಿದ್ದಾರೆ ಎಂದು ನೇರವಾಗಿ ಆರೋಪ ಮಾಡಿದರು. ಈ ಕುರಿತು ಕೊತ್ತನೂರು ಪಂಚಾಯಿತಿ ಕಾರ್ಯದರ್ಶಿ ರಮೇಶ್ ದೂರವಾಣಿ ಮೂಲಕ ಪ್ರತಿಕ್ರಿಯೆ ನೀಡಿದ್ದು, ಹಣ ನಾಪತ್ತೆಯಾದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಶೀಲನೆ ಮಾಡಲಾಗುತ್ತದೆ. ಯಾವುದೇ ಅನುಮತಿ ಇಲ್ಲದೆ ಹಣ ತೆಗೆದುಕೊಂಡವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪೂಜೇಗೌಡ, ಮುನೀಂದ್ರ, ಕೃಷ್ಣ, ಗಂಗರಾಜ್, ಮಂಜುನಾಥ್, ನಂದೀಶ್, ಮೂರ್ತಿ, ದೇವರಾಜ್, ಅಶೋಕ್, ಸುಬ್ರಹ್ಮಣಿ, ಮುನಿರಾಜ್ ಮೊದಲಾದ ಗ್ರಾಮಸ್ಥರು ಸೇರಿಕೊಂಡು ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಗೋರಮಡುಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಸರ್, ಕುಪ್ಪೇನಹಳ್ಳಿಯಲ್ಲಿ ಹಲವು ದಿನಗಳಿಂದ ಒಂದು ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ನೀರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಾಗಿದೆ, ಏನು ಸಮಸ್ಯೆ, ಅದಕ್ಕೆ ಒಂಚೂರು ಮಾಹಿತಿ ಕೊಡಿ ಸರ್. ಸರ್, ಇಲ್ಲಿ ಕಾಯಿನ್ ಬಾಕ್ಸ್ ಅಂತೂ ಮಾಡಿದ್ರು. ಯಾರೋ ದಾನಿಗಳು ಮಾಡಿಕೊಟ್ಟು ಕುಪ್ಪೇನಹಳ್ಳಿಯಲ್ಲಿ ನೀರು ವಾಟರ್ ಫಿಲ್ಟ್ರು ಇಲ್ದಿದ್ದಕ್ಕೆ ದಾನ ಕೊಟ್ಟು ಪಂಚಾಯತಿ ಹ್ಯಾಂಡ್ ಓವರ್ ಕೊಟ್ಟಿದ್ರು. ಅದರಲ್ಲಿ ಪಂಚಾಯತಿ ಕಡೆಯಿಂದ ಅವರೊಬ್ಬರನ್ನ ನೇಮಕ ಮಾಡಿದ್ರು. ಅವ್ರು ಬಿಟ್ಟಾಗ ಯಾರು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಯಾರಿಗೂ ಮಾಹಿತಿನೂ ಕೊಟ್ಟಿಲ್ಲ. ಈಗೊಂದು 7-8 ತಿಂಗಳಿಂದ ಕಾಯಿನ್ ಬಾಕ್ಸು ಹೊರಗಡೆ ಬೀಗ ಹಾಕಿದ್ದಾರೆ. ಒಳಗಡೆ ಕಾಯಿನ್ ಬಾಕ್ಸು ತೆಗೆದುಬಿಟ್ಟು ಕಾಯಿನ್ಗಳೆಲ್ಲ ಪತ್ತೆ ಇಲ್ಲ. ಆ ಅಮೌಂಟ್ ಏನಾಯಿತು ಅಂತ ನಾವು ಪಂಚಾಯತಿ ಕಡೆ ಕೇಳಿದರೆ ನಮ್ಮ ಗಮನಕ್ಕೆ ಬಂದಿಲ್ಲ. ನಾವು ಕಾಯಿನ್ ತುಂಬಿದೆ ಅಂತೇಳಿ ಬಂದು ಚೆಕ್ ಮಾಡಿದಾಗ ಕಾಯಿನ್ ಬಾಕ್ಸಲ್ಲಿ ಒಂದು ಕಾಯಿನ್ ಇಲ್ದಿದ್ದಕ್ಕೆ ಅವರು ನಮಗೆ ಇಂಟಿಮೇಷನ್ ಕೊಟ್ಟಿಲ್ಲ ಪಂಚಾಯತಿ ಕಡೆಯಿಂದ. ಆಮೇಲೆ ಇಲ್ಲಿ ಬಂದು ನಾವು ಕೇಳಿದ್ದಕ್ಕೆ ಪ್ರತಿಯೊಂದು ಅವ್ರವ್ರ ಮನೆಗಳವರೆಗೂ ಮಾತ್ರ ಮಾಡ್ಕೊಂಡು, ಈಗ ನಮಗೆ ಸಂಬಂಧನೇ ಇಲ್ಲ, ಬೇರೆ ಯಾರಾದರೂ ಮಾಡ್ಕೊಳ್ರಿ ಅಂತೇಳಿ ಬೀಗ ಕೊಟ್ಟಿದ್ದಾರೆ. ಬೀಗ ಕೊಡೋದಕ್ಕೆ ಅಲ್ಲಿ ₹1 ಒಂದೇ ಒಂದು ಕಾಯನ್ನು ಸಮೇತವಾಗಿ ಇಲ್ದಿರ ತೆಗೆದಿದ್ದಾರೆ. ಇದು ನೀರು ಕಾಯಿನ್ ಆಗದೇನೆ ನೀರು ಬರುತ್ತಾ ಇಲ್ಲಿ? ಅದು ಬರ್ತಾ ಇಲ್ಲ. ಈಗ ಅವ್ರು ಹೇಳ್ತಾ ಇರೋದು ಮಾಹಿತಿ ಏನಂದ್ರೆ, ಕಾಯಿನ್ ಆಗ್ದಿರ ಸುಮ್ಮನೆ ಕೈಯಲ್ಲಿ ಹೊಡೆದ್ರೆ ನೀರು ಬರ್ತದೆ ಅಂತೇಳಿ ಅವರು ಈ ಮಾಹಿತಿಯನ್ನ ಮುಚ್ಚಾಕ್ತಾ ಇದ್ದಾರೆ. ಯಾಕಂದ್ರೆ ತೆಗೆದಿರೋ ಒಡವೆನ ಮುಚ್ಚಬೇಕಂದ್ರೆ ಅದು ಯಾವುದೋ ಒಂದು ಸುಳ್ಳು ಮಾಹಿತಿ ಕೊಡ್ಲೇಬೇಕಲ್ಲ, ಹಂಗಾಗಿ ಈ ತರ ಮಾಡ್ತಾ ಇದ್ದಾರೆ. ಇದು ಯಾರು ಊರಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದಾಗ ಯಾರು ಅಂಡರ್ ಕಂಟ್ರೋಲ್ ಅಲ್ಲಿ ಇತ್ತು? ಇದು ಫಸ್ಟ್ ಶ್ರೀನಿವಾಸ್ ಅನ್ನೋರ ಅಂಡರ್ ಅಲ್ಲಿತ್ತು. ಈಗ ಅವರು ನಮ್ಮ ಕೈಯಲ್ಲಿ ಆಗಲ್ಲ, ನಾನು ವರ್ಕ್ ಮಾಡೋಕೆ ಇಲ್ಲಿ ಆಗಲ್ಲ ಅಂತೇಳಿ ಅವ್ರು ಮಾಡುವಾಗ ಒಂದು 3-4 ಸಾರಿ ಅಮೌಂಟ್ ಎತ್ಕೊಂಡು ಹೋಗಿದ್ದಾರೆ ಪಂಚಾಯತಿ ಕಡೆಯಿಂದ ಅಧಿಕಾರಿಗಳು ಬಂದು 3-4 ಸಾರಿ ಅಮೌಂಟ್ ತುಂಬಿರೋದನ್ನ ಎತ್ಕೊಂಡೋಗಿ ಇದು ಮಾಡಿದ್ದಾರೆ. ಈಗ ಬೇರೆಯವ್ರಿಗೆ ಅವ್ರು ನಾವು ಕೈಯಲ್ಲಿ ಆಗಲ್ಲ ಅಂತೇಳಿ ಬಿಟ್ಟಾಗ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿದಾಗ ಅವರು ಇದುವರೆಗೂ ಒಂದು ಕಾಯನ್ನು ಹಾಕಿಲ್ಲ, ಒಂದು ಕಾಯನ್ನು ಬಂದಿಲ್ಲ. ಈಗ ನೆಕ್ಸ್ಟ್ ನಿಮ್ಗೆ ಏನಾಗಬೇಕು ಸರ್ ಇದರಿಂದ? ಸರ್, ಇದು ಮಾಹಿತಿ ನಮಗೆ ಊರಲ್ಲಿ ಕರೆಕ್ಟಾಗಿರೋಂಥವ್ರನ್ನ ನೇಮಕ ಮಾಡಿ ಕರೆಕ್ಟಾಗಿ ಶುದ್ಧ ನೀರು ಬಿಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಈಗ ಮಾಡಿದ್ದಾರೆ ಅಂತ ತನಿಖೆನೂ ಮಾಡಬೇಕು. ಇದು ಅಮೌಂಟ್ ಯಾರು ತೆಗೆದಿದ್ದಾರೆ
ಇದರಲ್ಲಿ ಏನು ಇದಾಗಿದೆ ಅದನ್ನ ತನಿಖೆ ಮಾಡಿ ಯಾವ ಅಧಿಕಾರಿ ಅದು ಅವರೇ ಕಟ್ಕೊಡ್ಬೇಕಾಗುತ್ತೆ. ನಮ್ಮ ಪಿ ಡಿ ಒ ಮೇಡಮ್ನವರು, ಸೆಕ್ರೆಟರಿ ಅವರು ಏನು ಮಾಡ್ತಾನೇ ಇಲ್ಲ. ಯಾವಾಗೂ ಅವ್ರ ಟಿಕೆ ಬಂದಾಗ ಅವರು ಬಂದು ಇಲ್ಲಿ ಬಂದು ನೋಡಿಕೊಂಡು ಅವರ ಪಾರ್ಕ್ ಅವ್ರು ಮಾಡ್ತಾ ಇದ್ರು. ಸರ್ ಈಗ 2 ಸಾರಿ ರಿಪೇರಿ ಇದೆ ಅಂತ ಹೇಳ್ಬಿಟ್ಟು ಒಂದ್ಸಾರಿ 5,000 ತೆಗೆದಿದ್ದಾರೆ, ಇನ್ನೊಂದ್ಸಾರಿ 3,000 ತೆಗೆದಿದ್ದಾರೆ. ಅದು ರಿಪೇರಿ ಮಾಡೂ ಇಲ್ಲ ರಿಪೇರಿ ಪ್ರತಿ ಸಾರಿನೂ ರಿಪೇರಿ ಅಂತ ಹೇಳ್ಕೊಂಡೆ ಅದರಲ್ಲಿರೋ ಅಮೌಂಟ್ ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ. ಅದು ಯಾರಿಗೂ ಹೋಗ್ತಾ ಇದೆ, ಇಲ್ಲ ಪಿ ಡಿ ಒ ಮೇಡಮ್ನವ್ರು ಇನ್ವಾಲ್ವ್ ಆಗಿದಾರ, ಇಲ್ಲ ಸೆಕ್ರೆಟರಿ ಅವರು ಇನ್ವಾಲ್ವ್ ಆಗಿದಾರ, ಇಲ್ಲ ಇಲ್ಲಿ ಮೆಂಬರ್ಗಳು ಇನ್ವಾಲ್ವ್ ಆಗಿದಾರೋ ಗೊತ್ತಾಗ್ತಾ ಇಲ್ಲ. ಅದು ನಮಗೆ ಸಮಗ್ರವಾದ ತನಿಖೆ ನಡೆಸಿ ಗ್ರಾಮಸ್ಥರಿಗೆ ಮಾಹಿತಿ ಬೇಕು ಅಂತೇಳಿ ನಮ್ಮ ಕಡೆಯಿಂದ ಮನವಿ. ಸರ್ ಎಷ್ಟು ದಿನಗಳಿಂದ ನೀರು ಬರ್ತಾ ಇಲ್ಲ ಈಗ? ಸರ್ ನೀರು ಈಗ ಆಲ್ರೆಡಿ ಒಂದು ವಾರ 10 ದಿನದಿಂದ ನೀರು ಸ್ವಲ್ಪ ಇದು ಮಾಡಿದ್ದಾರೆ, ಟೈಮಿಂಗ್ ಹಾಕಿದ್ದಾರೆ. ಮತ್ತು ಹೊಲ ಕೊಯ್ಯೋರ್ಗೆ ಮತ್ತು ಅಲ್ಲಿ ಇಲ್ಲಿ ನೀರು ಬೇಕು ಅಂದರೆ ಅವರು ಟೈಮಿಂಗ್ ಮಾಡಿರೋದ್ರಿಂದ ನಮಗೆ ಭಾರಿ ಅನಾನುಕೂಲ ಆಗ್ತೈತೆ. ಯಾಕಂದರೆ ಪ್ರತಿದಿನ 24 ಅವರ್ಸ್ ಆನಲ್ಲಿತ್ತು, ಈಗ ಟೈಮಿಂಗ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಬಂದು ವಾಪಸ್ ಹೋಗೋ ಕೆಲಸ ಆಗಿದೆ. ಈಗ ನಿಮ್ಗೆ ಯಾವಾಗ ಗೊತ್ತಾಯ್ತು ಇಲ್ಲಿ ಹಣ ಇದರಲ್ಲಿ ಮಿಸ್ಯೂಸ್ ಆಗಿದೆ ಅಂತೇಳಿ? ನಮಗೆ ಮಾಹಿತಿ ಬಂದಿದ್ದು ಇವತ್ತು, ನಮಗೆ ಗಮನಕ್ಕೆ ಬಂದಿದ್ದು ಇವತ್ತು. ಆಗಿ 3 ದಿನ ಆಗಿದೆ ಅಂತ ನಾವು ಸೆಕ್ರೆಟರಿ ಸಾಹೇಬ್ ಅವ್ರನ್ನ ಕೇಳಿದಾಗ ಅವರು ನಮ್ಮ ಗಮನಕ್ಕೆ ನಾವು ಬಂದಿದ್ರೆ ₹1 ಕಾಯಿನ್ ಇಲ್ಲ ಅದರಲ್ಲಿ ಅಂತೇಳಿ ಅವರೇ ಹೇಳ್ತಾ ಇದ್ದಾರೆ. ಅದು ಒಳಗಡೆ ಇರೋ ಕಾಯಿನ್ ಬಾಕ್ಸ್ ಯಾರು ತೆಗೆದಿದ್ದಾರೆ ಅಂತೇಳಿ ತನಿಖೆ ಮಾಡಬೇಕು. ಓಕೆ, ಈಗ ಅವರೇ ಹೇಳ್ತಿದ್ದಾರೆ ಏನಂತ, ಯಾರು ಓಪನ್ ಮಾಡಿದಾರಪ್ಪ ಹೋಗಿಲ್ಲ.